ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್. ಒಂದು ತಪ್ಪು ಮುಚ್ಚಾಕೋಕೆ 10 ಹಲವು ಸಂಕಷ್ಟಗಳನ್ನ ಮೈ ಮೇಲೆ ಎಳೆದುಕೊಂಡ್ರ. ಕಷ್ಟಗಳಲ್ಲೇ ಬೆಳೆದು ಕುಟುಂಬದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಹಣಕ್ಕೆ ಪರದಾಡಿದ್ದೆ ಆಕೆಯಿಂದ ಇಷ್ಟೆಲ್ಲ ಮಾತನಾಡಿಸ್ತಾ. ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ರಿಪ್ಪನ್ಪೇಟೆಯ ಸಹಕಾರ ಸಂಘದಲ್ಲಿ ತೆರೆದಿದ್ದ ಖಾತೆ, ಅದಕ್ಕೆ ನೀಡಿದ್ದ ಸುಜಾತಾ ಭಟ್ ಹಳೆಯ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ. ಅಲ್ಲೂ ಸಾಲ ತೀರಿಸಲಾಗದಿದ್ದಕ್ಕಾಗಿ ಸಂಘದಲ್ಲಿದ್ದ ಇತರೆ 9 ಮಹಿಳೆಯರು ತೀರಿಸಿದ್ರು ಸಾಲ. ಇವತ್ತು ಮುಂದುವರಿಯುತ್ತೆ ಅನಾಮಿಕಾ ದೂರುದಾರನ ವಿಚಾರಣೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಎನ್ಕ್ವೈರಿ. 2014ರ ಬಳಿಕ ಆತನ ಟ್ರಾವೆಲ್ ಹಿಸ್ಟ್ರಿ, ವೈಯಕ್ತಿಕ ವಿಚಾರಗಳ ಮಾಹಿತಿ ಸಂಗ್ರಹಿಸ್ತಾ ಇರೋ ಎಸ್ಐಟಿ. ಯೂಟ್ಯೂಬರ್ ಸಮೀರ್ಗೆ ಮತ್ತೆ ಪೊಲೀಸರಿಂದ ನೋಟಿಸ್. ವಿಚಾರಣೆಗೆ ಹಾಜರಾಗಲು 2 ಮನೆಗಳಿಗೆ ನೋಟಿಸ್ ಅಂಟಿಸಿದ ಪೊಲೀಸರು. ಆಗಸ್ಟ್ 24ರಂದು ಬೆಳ್ತಂಗಡಿ ಠಾಣೆಗೆ ಹಾಜರಾಗಲು ಸೂಚನೆ. ಹಿರಿಯಡ್ಕ ಸಬ್ ಜೈಲಿನಲ್ಲಿರೋ ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತು ಉಡುಪಿಯ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ಒಂದು ವೇಳೆ ಬೇಲ್ ಸಿಕ್ಕರೂ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕೇಸ್ನಲ್ಲಿ ಮತ್ತೆ ಅರೆಸ್ಟ್ ಮಾಡೋ ಸಾಧ್ಯತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.